ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಹಜ, ಈಗ ಮಕ್ಕಳಿಗೆ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಗೊತ್ತಿರಲ್ಲ, ಅವರಿಗೆ ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾರಷ್ಟೇ, ಬಟ್ ಬೆವರ್ತಾ ಇದೆ ಅಂತ ಹೇಳ್ತಾರಷ್ಟೇ. ಬಟ್ ಅಲ್ಲಿರುವಂಥ ದೊಡ್ಡವರು, ಈಗ ಮನೆಯಲ್ಲಾದರೆ ಪೋಷಕರಿಗೆ ಓಕೆ ಏನೋ ಆಗ್ತಾ ಇದೆ ಅವನಿಗೆ ಅಂತ ಗೊತ್ತಾಗುತ್ತೆ. ಬಟ್ ನೀವು ಹೇಳಿದ ಹಾಗೆ ಸ್ಕೂಲು ಕಾಲೇಜು ಅಂತ ಬಂದಾಗ ಸಹಜವಾಗಿ ಟೀಚರ್ಸ್ಗಳಿಗೆ ಗೊತ್ತಾಗಲ್ಲ, ಏನೋ ಪಾಪ ಸುಸ್ತಾಗಿರ್ಬೋದು, ಅದಕ್ಕೆ ತಲೆ ಸುತ್ತಾ ಇದೆ ಏನೋ ಅಂತ ಎಲ್ಲ ಅಂದ್ಕೊಳ್ತಾರೆ. ಬಟ್ ಹೆಂಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಅದನ್ನು ಅಂತ? ಅದೇ ಸರ್, ಲೈಕ್ ಹೇಳಿದ ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸಿನ ಹುಡುಕ್ಬೋದು. ಬಟ್ ಮೇನ್ಲಿ ಫುಡ್ ಅಂತ ಬಂದಾಗ ಏನು ಮಾಡ್ತಾರೆ, ಈ ಎಲ್ಲರೂ ಹೋದಾಗ ಮಾಲಲ್ಲಿ ಸೊ ತಗೋಬೇಕಾದ್ರೆ ಅವ್ರು ರೇಟ್ ನೋಡ್ತಿರೋ ಹೊರತು ಅವರೆಲ್ಲ ಕಂಟೆಂಟ್ ನೋಡಲ್ಲ. ಹೌದು, ಎಷ್ಟೋ ಪ್ರಾಡಕ್ಟ್ಗಳಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಐಸ್ ಕ್ರೀಮ್ ಅಂತ, ಲೈಕ್ ಐಸ್ ಕ್ರೀಮ್ ಅಂತ ಮೆನ್ಷನ್ ಇರೋದಂಗಲಿ ಡೈರೆಕ್ಟ್ಲಿ ಫ್ಲೇವರ್ ಇರುತ್ತೆ, ಸೊ ಕ್ಲಿಯರ್ ಇರುತ್ತೆ. ಪ್ಲಸ್ ವೆಜಿಟೇಬಲ್ ಆಯಿಲ್ಸ್ ಅವೆಲ್ಲ ಏನಾಗುತ್ತೆ, ಕಂಪ್ಲೀಟ್ಲಿ ಡೈರೆಕ್ಟ್ ಟು ಅಫೆಕ್ಟ್ ಟು ದ ಹಾರ್ಟ್ಸ್. ಸೊ ಈಗ ಡಾಕ್ಟರ್ ಹೇಳ್ದಂಗೆ ಲೈಕ್ ಕಂಪ್ಲೀಟ್ಲಿ ಆ ಫ್ಯಾಟ್ ಡೆಪಾಸಿಟ್ ಆದಾಗ ಅದನ್ನ ಹೇಗೆ ಆಚೆ ತೆಗೆಯೋದು ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ ನಾವು ಈ ಬೇದಿಗೆ ತಗೋತಾ ಇದ್ವಿ ವೀಕ್ಲಿ ಒನ್ಸ್, ಸೊ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ಲಿ ಬಾಡಿಲಿ ಅಂತ. ಈಗ ಆ ಥರ ಯಾರೂ ಮಾಡ್ತಾ ಇಲ್ಲ. ಸೊ ಕ್ಲೆನ್ಸಿಂಗ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈಗ. ಜಸ್ಟ್ ಟೇಸ್ಟ್ಗೋಸ್ಕರ ಹೆಂಗೆ ಒಂದು ಇಂಚ್ ನಾಲ್ಗೆಗೋಸ್ಕರ ಕಂಪ್ಲೀಟ್ ಆರಾಡಿ ದೇಹನ ಹಾಳು ಮಾಡ್ಕೋತಾ ಇದೀವಿ ನಾವು. ಸೊ ಆ ಥರ ನಮ್ಗೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ನಂಗೆ ಬದನೆಕಾಯಿ ಆಗಲ್ಲ, ನಂಗೆ ಇನ್ನೊಂದು ಸೌತೆಕಾಯಿ ತಿಂದ್ರಾಗಲ್ಲ, ಏನೋ ಒಂಥರ ಉಷ್ಣ, ಏನೋ ಒಂದು ಹೇಳ್ತಾ ಇರ್ತಾರೆ. ಬಟ್ ಆಕ್ಚುಲಿ ಅವ್ರಿಗೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ. ಬೇಕರಿ ಬರ್ಗರ್ ಪಿಜ್ಜಾ ಎಲ್ಲ ಹಾಕೊಟ್ಬಿಟ್ರೆ ತಿಂತಾರೆ, ದೇ ಆರ್ ರೆಡಿ ಟು ಟೇಕ್. ಬಟ್ ಏನ್ ತಿನ್ಬೇಕು ಅಂತ ಗೊತ್ತಿದೆ, ಸೊ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಸೊ ಮೇನ್ ಏನಪ್ಪಾ ಅಂದ್ರೆ ಈ ಕಾಲೇಜಲ್ಲಿ ಸ್ಕೂಲ್ಸ್ಗಳಲ್ಲಿ ಅವ್ರಿಗೆ ರೆಕಗ್ನೈಸ್ ಮಾಡಬೇಕು, ತೀವ್ರ ಬೆವರು ಅಥವಾ ಯಾಕೆ ಸುಸ್ತು ಅಂತ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂಚೂರು ನಾಲೆಜ್ ಇದೆ, ಅಟ್ಲೀಸ್ಟ್ ನರ್ಸ್ ಆರ್ ಡಾಕ್ಟರ್ will be preferred to stay in school and colleges to prevent such kinds of things. ಎಸ್. ಮತ್ತೊಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಖ್ಯಾತ ಹೃದ್ರೋಗ ತಜ್ಞರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ಈ ಒಂದು ವರದಿ ಇದೆಯಲ್ಲ, ನಿಜಕ್ಕೂ ಆತಂಕ ಮೂಡಿಸುವಂತ ವಿಚಾರ. ನಿಮಗೆ ಈ ಮಾಹಿತಿ ಆಗ್ಲೇ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ 70% ಮಕ್ಕಳಿಗೆ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆಯಂತೆ ಈ ವರದಿ ಪ್ರಕಾರ. ಏನ್ ಹೇಳ್ತೀರಿ ಮೊದಲಿಗೆ? ರಾಮ್ ಅವರೇ, ಮೊದಲು ನೀವು ಪದೇ ಪದೇ ಪುಟ್ಟ ಮಕ್ಕಳಲ್ಲಿ ಹೃದಯಾಘಾತ ಅಂತ ಬಳಸ್ತಾ ಇದ್ದೀರಿ. ಅದನ್ನ ನಾನು ವೀಕ್ಷಕರಲ್ಲಿ ಯಾವುದೇ ತರದ ಕನ್ಫ್ಯೂಷನ್ ಇರಬಾರ್ದು ಅಂತ ಕ್ಲಿಯರ್ ಮಾಡ್ತೀನಿ. ಪುಟ್ಟ ಮಕ್ಕಳಲ್ಲಿ ಬರೋದು ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಕಂಜನೈಟಲ್ ಹಾರ್ಟ್ ಡಿಸೀಸ್ ನಿಂದ ಬರುವಂತ ಸಾವುಗಳು. ಅದು ಅಯೋಟಿಕ್ ಸ್ಟಿನೋಸಿಸ್ ಇಂದ ಇರ್ಬೋದು, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಇರ್ಬೋದು, ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಇರ್ಬೋದು, ಅಲ್ಕಾಪ ಇರ್ಬೋದು. ಇವೆಲ್ಲವೂ ಕೂಡ ತಾಯಿಯ ಗರ್ಭದಲ್ಲೇನೆ ಬಂದಂತ ಕಾಯಿಲೆಗಳಿಂದ ಆ ಮಕ್ಕಳು ಸಾಯ್ತಾರೆ. ಆಮೇಲೆ ನೀವ್ ಹೇಳ್ತಾ ಇರೋದು ಇದು ಹೊಸದಲ್ಲ, ಇದು ಆಗ್ಲೇ ಬಂದಂತದ್ದು. ಇದಕ್ಕೆ ಕಾರ್ಡಿಯೋ ಡಯಾಬಿಟಿಕ್ ಸಿಂಡ್ರೋಮ್ ಅಂತ ಇನ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಇದು ಅವರಲ್ಲಿ ಇರುವಂತ ಕಾರ್ಡಿಯಾಕ್ ಮತ್ತೆ ಡಯಾಬಿಟಿಕ್ ಮತ್ತೆ ಬೇರೆ ಇದು ಅಂದ್ರೆ ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್, ಡಯಾಬಿಟಿಸು ಮತ್ತೆ BP ಇವೆಲ್ಲವೂ ಸೇರ್ಕೊಂಡು ಬರುವಂತದ್ದು. ಇದು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಮಿಯಾಸ್ ಇದ್ದವ್ರಿಗೆ ಮಕ್ಕಳಿಗೆ ಮಾತ್ರ ಬರುತ್ತೆ. ಈ ತರ ಅವ್ರು ಹೇಳ್ತಾ ಇರೋದು ಅದು ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದೇ ಹೊರತಾಗಿ ಈಗಲ್ಲ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಯಲ್ಲಿ ಜಿಡ್ಡು ಶೇಖರಣೆಗೊಂಡ್ರೆ ಅದು ರಪ್ಚರ್ ಆದಾಗ ಅದು ಆಗತ್ತೆ. ಆಮೇಲೆ ನೀವು ಎಂಡೋಥೀಲಿಯಂ ಅಂತಂದ್ರೆ ಎಂಡೋಥೀಲಿಯಂ ಡ್ಯಾಮೇಜ್ ಆಗೋದು ವೇನ್ಸ್ ಅಲ್ಲ, ಆರ್ಟ್ರಿಗಳಲ್ಲಿ. ಈ ಆರ್ಟ್ರಿಗಳಲ್ಲಿ ಎಂಡೋಥೀಲಿಯಂ ಡ್ಯಾಮೇಜ್ ಆದ್ರೆ ಅಲ್ಲಿ ಪ್ಲೇಟ್ಲೆಟ್ ಹೋಗಿ ಅಗ್ರಿಗೇಟ್ ಆಗತ್ತೆ, ಅಲ್ಲಿ ಕ್ಲಾಟ್ ಆಗ್ಬಿಟ್ಟು ಆ ರಕ್ತ ಹೆಪ್ಪುಗಟ್ಟಿದಾಗ ಅಷ್ಟು ಭಾಗ ಸತ್ತೋಗುತ್ತೆ, ಅದು ಹಾರ್ಟ್ ಅಟ್ಯಾಕ್ ಆಗತ್ತೆ. ಸೊ ನಾನು ಅತ್ಯಂತ ಚಿಕ್ಕ ವಯಸ್ಸಿನ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಮಿಯಾ ನೋಡಿರೋದು 9 ವರ್ಷದ ಮಗು. ಅದಕ್ಕೆ ಟ್ರಿಪಲ್ ವೆಸಲ್ ಡಿಸೀಸ್ ಇತ್ತು, ಆಂಜಿಯೋಗ್ರಾಮ್ ಮಾಡಿ ಅದಕ್ಕೆ ಬೈಪಾಸ್ ಮಾಡಿದ್ವಿ. ಹಾಗಾಗಿ ನೀವು ಹಾರ್ಟ್ ಅಟ್ಯಾಕ್ ಅಂತ ಜನರಲ್ ಟರ್ಮ್ ಅನ್ನ ಬಳಸಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಸರಿ ಅಲ್ಲ. ಯಾಕಂದ್ರೆ ಅವ್ರಿಗೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇಂದ ಕೂಡ ಸಾವು ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕಂಡಿಡಿದು ಅದಕ್ಕೆ ನಾನು ಹುಟ್ಟಿದ 14 ಗಂಟೆ ಮಗುಗೂ ಕೂಡ ಅದನ್ನ ತೂಳ್ ನಳಿಕೆ ಮುಖಾಂತರ ಓಪನ್ ಮಾಡಿ ಆ ಮಗುನ್ ಜೀವ ಉಳಿಸಿದೀನಿ. ಅದೇ ಬೇರೆ ಆಗತ್ತೆ. ಹಾರ್ಟ್ ಅಟ್ಯಾಕ್ ಅಂತ ಅಂದ್ರೆ ಅದು ಕೊರೊನರಿ ಆರ್ಟರಿ ಅಂದ್ರೆ ಕಿರೀಟ ಧಮನಿಯಲ್ಲಿ ಬ್ಲಾಕ್ ಆಗಿ ಅಲ್ಲಿ ಅಷ್ಟು ಹೃದಯದ ಸ್ನಾಯು ಸತ್ತರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದು ಬರುವಂತದ್ದು ದೊಡ್ಡ ಮಕ್ಕಳಲ್ಲಿ.
ಅದು ಚಿಕ್ಕ ಪುಟ್ಟ ಪುಟ್ಟ ಪದಗಳನ್ನ ಬಳಸಬಾರ್ದು, ಪುಟ್ಟ ಮಕ್ಕಳಿಗೆ ಬರೋದಿಲ್ಲ. ಇಲ್ಲಿ ಈ ಆಮೇಲೆ ವರದಿ ಪ್ರಕಾರ ಮೇಡಮ್ 8ರಿಂದ 18 ವರ್ಷ ಅಂತ ಹೇಳ್ತೀನಿ Yes. ಹೇಳ್ತೀನಿ, ಇದು ಹಳೆ ವರದಿ, ಹೊಸದಲ್ಲ ಇದು. ಎಲ್ಲ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಇದ್ರ ಮೇಲೆ ಬೇಕಾದಷ್ಟು ಡಿಸ್ಕಷನ್ ಆಗಿದೆ. ಇದು ಈಗ ತಾನೇ ಅವ್ರು ಹೇಳಿದಾಗೆ, ಒಂದು ನಿದ್ರೆ ಕಡಿಮೆ ಮಾಡೋದು, 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ಬಿಟ್ರೆ ಅದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗತ್ತೆ ಅನ್ನೋದು ತಿಳಿದು ಬಂದ ವಿಚಾರ. ಯಾಕಂತಂದ್ರೆ ಇವರು ರಾತ್ರಿ ಎಲ್ಲ ಓದಿದ್ರೆ ಅಥವಾ ರಾತ್ರಿ ಎಲ್ಲ ಆ ಮೊಬೈಲ್ ನೋಡ್ತಾ ಕೂತ್ಕೊಂಡು ನಿದ್ರೆ ಕಡಿಮೆ ಮಾಡುವಂತ ದುರಭ್ಯಾಸವನ್ನ ರೂಢಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಒಂದು. ಎರಡನೇದು ಸ್ಟ್ರೆಸ್ ಇವತ್ತಿನ ಯುವಕರಿಗೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಓದೋದ್ ಕಡೆಗೆ ಟೈಮ್ ಕಡಿಮೆ ಹಾಕಿರ್ತಾರೆ, ಪರೀಕ್ಷೆ ಬಂದಾಗ ಟೆನ್ಷನ್ ಮಾಡ್ಕೊಳ್ತಾರೆ. ಈ ಸ್ಟ್ರೆಸ್ ಆದಾಗ ಸ್ಟ್ರೆಸ್ ನಿಂದ ಬರುವಂತ ಸ್ಟ್ರೆಸ್ಸರ್ಸ್, ಅದಕ್ಕೆ ಕೆಟಕೊಲಮಿನ್ಸು ಕಾರ್ಟಿಸೋಲ್ ಅಂತೀವಿ, ಅದು ಉತ್ಪತ್ತಿ ಆದಾಗ ಹೃದಯದ ಕಿರೀಟ ಧಮನಿ ಸಂಕುಚಿತಗೊಂಡು ಹಾರ್ಟ್ ಪಂಪಿಂಗು ಕಡಿಮೆ ಆಗ್ಬಿಡುತ್ತೆ. ಆವಾಗ ಅವ್ರಿಗೆ ಸುಸ್ತಾದ ಹಾಗೆ ಅನ್ಸುತ್ತೆ. ಆದ್ರೆ ಹಾರ್ಟ್ ಅಟ್ಯಾಕು ಆಗಕ್ಕೆ ಮುಂದೆ ಟೈಮ್ ಇರುತ್ತೆ. ಈ ಹಾರ್ಟ್ ಅಟ್ಯಾಕು ಆಗ್ಬೇಕು ಅಂತಂದ್ರೆ ಅವರಲ್ಲಿ ಚಟುವಟಿಕೆ ಕಡಿಮೆ ಆದ್ರೆ, ಆಲ್ಸಿಗಳಾದ್ರೆ, ಸ್ಥೂಲ ಕಾಯಗಳು ಜಾಸ್ತಿ ಆದ್ರೆ, ಅದರ ಜೊತೆಗೆ ಅವರು ದುರಭ್ಯಾಸಕ್ಕೆ ತುತ್ತಾದ್ರೆ, ಈಗ ಮಕ್ಕಳಿಗೆ ಬೆಂಗಳೂರಿನಂತ ಇದರಲ್ಲಿ 28% ಮಕ್ಕಳು ಕೂಡ ಸ್ಮೋಕಿಂಗ್, ಅಂದ್ರೆ ಹುಕ್ಕಾ ಕ್ಲಿನಿಕ್ ಅಂತ ಶಾಲೆ ಪಕ್ಕದಲ್ಲೇ ತೆಗೆದಿರ್ತಾರೆ, ಅಲ್ಲಿ ಹೋಗಿ ಸೇದಿರ್ತಾರೆ. ಆ ಸ್ಮೋಕಿಂಗ್ ಮಾಡಿದವ್ರಿಗೂ ಕೂಡ ರಕ್ತನಾಳಗಳು ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಅದು ಆರ್ಟ್ರಿಗಳು, ವೇನ್ಸ್ ಅಲ್ಲ. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಅವ್ರು ತಗೊಳ್ಳುವ ಆಹಾರದಲ್ಲಿ ಟ್ರಾನ್ಸ್ಫ್ಯಾಟ್ಸ್ ಅಂತಂದ್ರೆ ವೆಜಿಟೇಬಲ್ ಆಯಿಲು 0 ಕೊಲೆಸ್ಟ್ರಾಲ್. ಆ ವೆಜಿಟೇಬಲ್ ಆಯಿಲು ಯಾವಾಗ ಆಕ್ಸಿಡೈಸ್ ಆಗುತ್ತಲ್ಲ, ಅದಕ್ಕೆ ನಾವು ಟ್ರಾನ್ಸ್ಫ್ಯಾಟ್ಸ್ ಅಂತೀವಿ. ಅದನ್ನ ಬಳಸೋದು ಕುರ್ಕುರೆಗಳಲ್ಲಿ, ಬೇಕರಿ ಐಟಮ್ಗಳಲ್ಲಿ, ಮತ್ತೆ ಇದರಲ್ಲಿ ಕೇಕು, ಬಿಸ್ಕತ್ತು, ಇದರಲ್ಲೆಲ್ಲ. ಸೊ ಹಾಗಾಗಿ ಇವತ್ತಿನ ಮಕ್ಕಳಿಗೆ ದಿನನಿತ್ಯ ತಾಯಂದ್ರು ತಾವು ಅಡಿಗೆ ಮಾಡಿ ತರಕಾರಿ, ಹಣ್ಣು, ಊಟ, ಕೈ ತುತ್ತು ಅಂತ ಕೊಟ್ಟು ಮುದ್ದು ಮಾಡಿ ಊಟ ಮಾಡಿಸೋದ್ ಬಿಟ್ಟು ಬೇಕರಿಯಿಂದ ತಂದು ಡಬ್ಬ ತುಂಬಿಸಿ ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಾಯಂದ್ರೆ ತಮ್ಮ ಮಕ್ಕಳಿಗೆ ಇದ್ ಮಾಡ್ತಾ ಇದ್ದಾರೆ. ಇನ್ನೊಂದು, ಮಕ್ಕಳು ಗಟ್ಟಿ ಆಗ್ಲಿ ಅಂತ ಮೊಟ್ಟೆ ಕೊಡಕ್ ಶುರು ಮಾಡಿದ್ದಾರೆ, ಶಾಲೆಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಇದು ಪ್ರತಿಯೊಬ್ರು ತಿಳಿಬೇಕಾದಂತ ವಿಚಾರ. ಒಂದು ಮೊಟ್ಟೆಯಲ್ಲಿ 250ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಶರೀರಕ್ಕೆ ಬೇಕಾಗಿರೋದು ಕೇವಲ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ಅದನ್ನ ನಮ್ಮ ಯಕೃತನೇ ಉತ್ಪತ್ತಿ ಮಾಡ್ತಾ ಇರತ್ತೆ. ಅದ್ರ ಮೇಲೆ ನೀವು ಪ್ರೋಟೀನ್ ಜೊತೆಗೆ ಬೈ 1 ಫ್ರೀ 1 ಅನ್ನೋ ಹಾಗೆ ಪ್ರೋಟೀನ್ಗೋಸ್ಕರ ನೀವು ಕೊಲೆಸ್ಟ್ರಾಲ್ ಅನ್ನ ಸ್ಟಫ್ ಮಾಡ್ತಾ ಹೋದ್ರೆ ಆ ಮಕ್ಕಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚೆಗೆ ಮೈಸೂರ್ದು ಒಂದು ರೆಸ್ಟೋರೆಂಟ್ ಬಾರ್ ನಲ್ಲಿ ಬೆಂಕಿ ಹತ್ತಿದಾಗ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಅಲ್ಲಿ ಹೋಗಿ ಕೂತಿದ್ದನ್ನ ಅವ್ರನ್ನ ಉಳಿಸಿದ್ದಾರೆ. ಅಂದ್ರೆ ಮಕ್ಕಳು ಕೂಡ ಡ್ರಗ್ಸ್ ತಗೊಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಾವು ನೋಡಿದಂತ ಹಾಸನ ಸುತ್ತಮುತ್ತಲು ಯುವಕರು ಸತ್ತವ್ರಿಗೆ ಅವ್ರೆಲ್ಲರೂ ಕೂಡ ಡ್ರಗ್ ಅಬ್ಯೂಸ್ ನಿಂದ ಸತ್ತಿದ್ದು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ನಮ್ಮ ಜೀವನ ಶೈಲಿಯಿಂದ ಬರುವಂತದ್ದು, ಇನ್ನೊಂದು ಡ್ರಗ್ ಅಬ್ಯೂಸು, 3ನೇದು ಅವರು ಆಲಸಿಗಳಾಗಿರೋದು, 4ನೇದು ನಿದ್ರೆ ಮಾಡದೇ ಇರೋದು. ಇವು ಎಲ್ಲವೂ ಕೂಡ ಕಾರಣಗಳು ಸೇರ್ಕೊಂಡು ಅದ್ರ ಮೇಲೆ ಸಾಯೋದ್ರ ಮೇಲೆ ಮೇಯೋದ್ ಬಿದ್ದು ಅಂತ ಸ್ಟ್ರೆಸ್. ಆ ಸ್ಟ್ರೆಸ್ ಆದಾಗ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಅವು ಎಂಡೋಥೀಲಿಯಂನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಈ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಸೊಪ್ಪು, ತರಕಾರಿ ಮತ್ತೆ ಹಣ್ಣುಗಳನ್ನ ತಗೊಂಡ್ರೆ, ಅದು ಮಕ್ಕಳಿಗೆ ಅದನ್ನ ತಿನ್ನಿಸಿದ್ರೆ ನಾವು ಕೌಂಟರ್ ಮಾಡಬಹುದು ಅಂತ ಹೇಳ್ಬೋದು. ಎಸ್ ಮ್ಯಾಮ್ ಹಾಗೆ ಸಂಪರ್ಕದಲ್ಲಿರಿ. ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ವಿಚಾರ ಅಂದರೆ, ಈಗ ಹೌದು ಈ ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇರೋದು, ಹಾರ್ಟ್ ಅಟ್ಯಾಕ್ ಅನ್ನೋ ಥರ ಒಂದು ಭಯಾನಕ ವರದಿ. ಸೊ ಹಾಗಾಗಿ ಇನ್ನು ಮುಂದೆ ಹೇಗಿರಬೇಕು ಲೈಫ್ ಸ್ಟೈಲ್? ಈಗ ಡಾಕ್ಟರ್ ಹೇಳಿದ ಹಾಗೆ ಒಂದು ಕೆಟ್ಟ ಲೈಫ್ ಸ್ಟೈಲಿಂದಾನೇ ಇಂಥ ಘಟನೆಗಳು ಆಗೋದಕ್ಕೆ ಕಾರಣ ಅಂತ ಹೇಳಿ